ಅತ್ತೆ ಅಯ್ಯವ್ವ. ತುಳಸಿ ಏನಾಯ್ತು ತುಳಸಿ? ಬಟ್ಟೆನೆಲ್ಲ ನೀನೇ ತಗೊಂಡ್ ಬಂದ? ಆ ಜನರೇಷನ್ ಈ ಜನರೇಷನ್ ಅವಳು ಬುದ್ಧಿ ಕಲಿಸ್ತೀನಿ ಅಂತ ಹೇಳಿ ಈಗ ಮಾಡಿ ಮೇಲಿಂದ ಬಟ್ಟೆ ನೀನೇ ತಂದಿದ್ಯಲ್ಲ. ಅತ್ತೆ ನನ್ಗೊಂದ್ ಗ್ಲಾಸ್ ನೀರ್ ಕೊಡ್ತೀರಾ? ತಂದೆ ಇರು. ಅಯ್ಯೋ ತುಳಸಿ ಮೊದ್ಲು ನೀರ್ ಕುಡಿ, ನೀರ್ ಕುಡಿ, ಕುಡಿ. ತುಳಸಿ ನಿಧಾನ 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 ಕುಡಿ. ನೋಡು ತುಳಸಿ, ಇದ್ಯಾಕೋ ಸರಿ ಬರ್ತಿಲ್ಲ. ಇನ್ಮೇಲೆ ಅವಳು ಹೇಳ್ದಂಗೆಲ್ಲ ನೀನ್ ಕೇಳ್ಬೇಡ. ಅದನ್ನೇ ಅನ್ಕೋತಿದ್ದೀನಿ, ಆದ್ರೆ ಅದಾಗಲ್ವೇ? ನಿಮ್ಗೆ ಅರ್ಥ ಮಾಡ್ಸಕ್ಕೂ ಆಗಲ್ಲ. ಸರಿಯಾಗಿ ಲಾಕ್ ಆಗ್ಬಿಟ್ಟಿದ್ದೀನಿ. ಅತ್ತೆ ದಿನಸಿ ಸಾಮಾನು ತಗೊಂಡ್ ಬರೋದಕ್ಕೆ ಇಷ್ಟೊತ್ತು ಬೇಕಾ? ಬೈಕಲ್ಲಿ ಇಬ್ರು ಊರೆಲ್ಲ ಸುತ್ತಾಡ್ಕೊಂಡು ಬಂದಿದ್ದಾರೆ. ಬಂದ್ಮೇಲೆ ಏನು ಅಂತ ಕೇಳಿ ಅತ್ತೆ. ಮಾವ ಏನಕ್ಕೆ ಇಷ್ಟೊಂದು ದಿನಸಿ ಸಾಮಾನು ತಗೊಂಡ್ ಬಂದಿದ್ದೀರಾ? ಮನೇಲಿರೋ ದಿನಸಿ ಸಾಮಾನೆಲ್ಲ ಖಾಲಿ ಆಗೋಯ್ತಾ? ಅಲ್ಲ, ಇಷ್ಟೊಂದು ದಿನಸಿ ಸಾಮಾನ್ಗೆ ಎಷ್ಟು ದುಡ್ಡಾಗುತ್ತೆ ಗೊತ್ತಾ? ಇಷ್ಟೊಂದು ದುಡ್ಡು ಇವ್ರ ಹತ್ರ ಎಲ್ಲಿರುತ್ತೆ? ಮುಂದಿನ ತಿಂಗಳು ಕೊಡ್ತೀನಿ ಅಂತ ಸ್ವಲ್ಪ ಸಾಲ ಮಾಡಿರ್ತಾರೆ. ತಿರ್ಗಾ ಮುಂದಿನ ತಿಂಗಳು ಹೋಗಿ ಮುಂದಿನ ತಿಂಗಳು ಕೊಡ್ತೀನಿ ಅಂತ ಇನ್ನೊಂದಷ್ಟು ಸಾಲ ಮಾಡ್ತಾರೆ. ಇದನ್ನೆಲ್ಲ ಮಾಡಿ ಹೆಂಡತಿನ ಮೆಚ್ಚಿಸ್ಬೇಕಲ್ಲಮ್ಮ. ಸರ್ಸು, ತುಳಸಿ ಏನೋ ಹೇಳ್ತಾಳೆ ಅಂತ ನೀನು ಅವಳ ತರನೇ ಮಾತಾಡ್ತಾ ಇದೆಯಲ್ಲ. ಅವಳಿಗೇನೋ ಮಾಡೋ ಕೆಲಸ ಇಲ್ಲ ಅಂತ ಮಾತಾಡ್ತಾಳೆ, ನೀನು ಅವಳ ತರನೇ ಮಾತಾಡ್ತಿದ್ಯಲ್ಲ. ತಪ್ಪಲ್ವಾ ಇದು? ಏನು ಇವಳ ಸುಮ್ಮನೆ ಕೂತಿದ್ದಾಳೆ ಅಂತಿದ್ಯಾ? ಬೆಳಿಗ್ಗೆಯಿಂದ ಇವಳಿಗೆ 1 ನಿಮಿಷ ಬಿಡುವಿಲ್ಲ. ಮನೆ ಎಲ್ಲ ಕ್ಲೀನ್ ಮಾಡಿ ಮೇಲೆ ಹೋಗಿ ಬಟ್ಟೆ ಎತ್ಕೊಂಡ್ ಬಂದಿದ್ದಾಳೆ. ನೋಡಿದ್ರುವ ಸುಮ್ಮನೆ ಇವಳ ಬಗ್ಗೆ ಏನೇನೋ ಮಾತಾಡ್ಬೇಡ. ಮಾವ ಮೊದಲು ನೀವು ಮಾಡಿರೋ ತಪ್ಪನ ಒಪ್ಕೊಳ್ಳಿ. ಅಲ್ಲ, ನಿಮ್ ಸಂಬಳ ಪೂರ್ತಿಗೆ ಯಾರಾದ್ರೂ ಹೋಗಿ ದಿನಸಿ ಸಾಮಾನು ತರ್ತಾರಾ? ಸುಮ್ನೆ ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡ. ನಿನಗೆ ಗೊತ್ತಿದ್ಯಾ ನಾವು ಸಂಬಳದ ದುಡ್ಡನ್ನೆಲ್ಲ ದಿನಸಿ ಸಾಮಾನ್ ಮೇಲೆ ಹಾಕಿದೀವಿ ಅಂತ? ಎಲ್ಲದಕ್ಕೂ ಹೆಂಡತಿನ ವಹಿಸ್ಕೊಂಡು ಮಾತಾಡ್ಬೇಡ. ನೀನ್ ತಂದಿರೋ ಸಾಮಾನು ನೋಡಿದ್ರೆ ಗೊತ್ತಾಗುತ್ತೆ ನೀನ್ ಎಷ್ಟು ಖರ್ಚು ಮಾಡಿದ್ಯಾ ಅಂತ. ಅಂತದ್ರಲ್ಲಿ ತುಳಸಿ ಬಗ್ಗೆ ಮಾತಾಡ್ತಾನೆ. ಸರ್ಸು, ಪ್ರತಿ ತಿಂಗಳು ದಿನಸಿ ಸಾಮಾನ್ಗೆ ಎಷ್ಟು ಖರ್ಚಾಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಈ ತಿಂಗಳು ಬರೀ ಅದ್ರ ಅರ್ಧ ಅಷ್ಟೇ ಖರ್ಚಾಗಿರೋದು. ನೋಡು, ಅವಳನ್ನ ವಹಿಸ್ಕೋಬೇಕು ಅಂತ ನೀನ್ ನನ್ನ ಹತ್ರ ಸುಳ್ಳು ಹೇಳ್ಬೇಡ ಕಣ. ನಾನ್ ಯಾಕೆ ಸರ್ಸು ಸುಳ್ಳು ಹೇಳಿ? ಸತ್ಯ ಇಲ್ಲೇ ಮುಂದೆ ಇದೆ ಅಲ್ವಾ? ಅದಕ್ಕೆ ನಾನು ಬೇಕಾದ್ರೆ ಪ್ರೂಫ್ ಕೂಡ ಕೊಡ್ತೀನಿ. ಇಷ್ಟು ದಿನ ನಾವ್ ಎಲ್ಲಿಂದ ದಿನಸಿ ಸಾಮಾನ್ ತರ್ತಾ ಇದ್ವೋ, ನಾವ್ ಈ ಸಲ ಅಲ್ಲಿಗೆ ಹೋಗಿರ್ಲಿಲ್ಲ. ಮೈನಾ ಅವರು ಬೇರೆ ಕಡೆ ಕರ್ಕೊಂಡು ಹೋಗಿದ್ರು. ಎಲ್ಲೆಲ್ಲಿ ಕಡಿಮೆ ಸಿಗುತ್ತೋ ಅಲ್ಲಲ್ಲಿ ನೋಡ್ಕೊಂಡು ಸಾಮಾನ್ಗಳನ್ನ ತಗೊಂಡ್ ಬಂದಿದೀವಿ. ಅದ್ ಗೊತ್ತಾ ನಿನ್ಗೆ? ಅಷ್ಟೇ ಅಲ್ಲ, ಪ್ರತಿ ತಿಂಗಳು 20 ರಿಂದ 30 ಕೆಜಿ ಅಕ್ಕಿ ತರ್ತಾ ಇದ್ವಿ. ಆದ್ರೆ ಈ ಸಲ ನಾವು ತಂದಿರೋದು ಬರೀ 18 ಕೆಜಿ. ಇಡ್ಲಿಗೆ ದೋಸೆಗೆ ಎಲ್ಲ ನಾವು ರೇಷನ್ ಅಕ್ಕಿನ ಯೂಸ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ರೇಷನ್ ಅಕ್ಕಿ ಬಳಸ್ಬೇಕಾ? ಯಾಕೆ? ರೇಷನ್ ಅಕ್ಕಿಗೆ ಏನಾಗಿದೆ? ಅದ್ ಚೆನ್ನಾಗೇ ಇರುತ್ತೆ. ಇಡ್ಲಿಗೆ ದೋಸೆಗೆ ಬಳಸಿದ್ರು ಚೆನ್ನಾಗೇ ಇರುತ್ತೆ. ಅಕಸ್ಮಾತ್ ಶಾರ್ಟೇಜ್ ಆದ್ರೂ ಅನ್ನ ಮಾಡ್ಕೊಂಡು ತಿನ್ಬಹುದು. ಅಷ್ಟೇ ಅಲ್ಲ, ಸಕ್ಕರೆ, ಸೋಪು, ಗೋಧಿ ಇವೆಲ್ಲ ರೇಷನ್ ಅಂಗಡಿಯಿಂದ ತಂದ್ರೇನೆ ಚೆನ್ನಾಗಿರುತ್ತೆ. ಹಾಗೆ ದುಡ್ಡು ಮಿಕ್ಕತ್ತೆ. ಅದಕ್ಕೂ ಮೀರೇನಾದ್ರೂ ಶಾರ್ಟೇಜ್ ಆಯ್ತು ಅಂದ್ರೆ ತಂದ್ರಾಯ್ತು. ಸೀದಾ ಮಾರ್ಕೆಟ್ ಹೋಗಿ ಹೋಲ್ಸೇಲ್ ಇಂದ ತರಬೇಕು. ಇಷ್ಟು ವರ್ಷ ಅಷ್ಟು ದೂರ ಹೋಗ್ಬೇಕಲ್ಲ ಅಂತ ನಾವು ಇಲ್ಲೇ ತಂದು ದುಂದು ವೆಚ್ಚ ಮಾಡ್ತಾ ಇದ್ವಿ. ಆದ್ರೆ ಈಗ ಅರ್ಧಕ್ಕರ್ಧ ದುಡ್ಡು ಉಳಿಸಿದಾರ ಮೈನಾ ಅವರು. ಅದಷ್ಟೇ ಅಲ್ಲ, ಈಗ್ಲೂ ಹಿಟ್ಗಳನ್ನ ನಾವು ಅಂಗಡಿಯಿಂದ ತರದೆ ನಾವೇ ಮಿಲ್ಗಾಕ್ಸೋಣ ಅಂತ ಹೇಳ್ತಾ ಇದ್ದಾರೆ. ಆಗ್ಲೂ ತುಂಬಾ ದುಡ್ಡು ಮಿಕ್ಕತ್ತೆ. ತಿನ್ನೋ ವಿಷಯದಲ್ಲೆಲ್ಲ ಉಳಿಸ್ಬಿಟ್ಟು ನೀವಿಬ್ರು ಏನ್ ಕೋಟೆ ಕಟ್ಬೇಕು ಅನ್ಕೊಂಡಿದ್ದೀರಾ? ಅಲ್ಲ ಸರ್ಸು, ಇಷ್ಟೊತ್ತು ದುಡ್ಡು ಮಿಕ್ಸೋದ್ರ ಬಗ್ಗೆ ಮಾತಾಡ್ತಾ ಇದ್ದೆ.